ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್ ಚಾನಲ್. ಎಲ್ರಿಗೂ ಆಲ್ರೆಡಿ ನನ್ನ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂತ. ಹೌದು, ಇವತ್ತು ಫ್ಲವರ್ ಶೋಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಬೇಗನೆ ಫ್ಲವರ್ ಶೋಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಮೋಡ ಇದೆ, ಮಳೆ ಬರೋ ಥರನೂ ಇದೆ. ನಾವು ಹೋಗ್ಬೇಕಾದ್ರೇ ಮಳೆ ಸ್ಟಾರ್ಟ್ ಆಯಿತು. ನಾವು ಫ್ಲವರ್ ಶೋಗೆ ಮೊನ್ನೆನೇ ಹೋಗಬೇಕಿತ್ತು, ಆದರೆ ಗ್ರೀಷ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದರಿಂದ ಅವಳು ಸ್ವಲ್ಪ ಹುಷಾರಾದ್ಮೇಲೆ ಹೊರಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ ಫ್ಲವರ್ ಶೋಗೆ. ಪ್ರತಿ ವರ್ಷ ಕೂಡ ನಾವು ಫ್ಲವರ್ ಶೋ ಅದೆಲ್ಲ ಮಿಸ್ ಮಾಡಲ್ಲ, ಪ್ರತಿ ವರ್ಷ ಹೋಗ್ತೀವಿ. ನಾವಿಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಪಕ್ಕ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಆಲ್ರೆಡಿ ಒಂದು ಸಲ ಮಳೆ ಬಂದು ನಿಂತಿದೆ. ಆದರೂ ಕೂಡ ನೋಡಿ ಎಷ್ಟು ಜನ ಇದ್ದಾರೆ, ರಶ್ ಇದೆ. ಅಲ್ಲಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ಎಷ್ಟು ರಶ್ ಇರುತ್ತೆ ಏನು ಅಂತ ಗೊತ್ತಿಲ್ಲ. ನನಗೂ ಕೂಡ ಸ್ವಲ್ಪ ಗಂಟಲು ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸ್ ಅಷ್ಟು ಕ್ಲಿಯರೆನ್ಸ್ ಇಲ್ಲ. ಫ್ಲವರ್ ಶೋಗೆ 3 ಕಡೆಯಿಂದ ಎಂಟ್ರೆನ್ಸ್ನ ಕೊಟ್ಟಿದ್ದಾರೆ. ನಾವು ಝೂ ಕಡೆಯಿಂದ ಇರೋವಂಥ ಎಂಟ್ರೆನ್ಸಿಂದ ಒಳಗಡೆ ಹೋದ್ವಿ. ಹೋಗ್ತಾ ಇದ್ದಂಗೆ ಅಲ್ಲಿ ತುಂಬಾ ರಶ್ ಇತ್ತು, ಮತ್ತು ಮಳೆ ಬಂದು ಆಲ್ರೆಡಿ ಸ್ಟಾಪ್ ಆಗಿತ್ತು, ಮತ್ತೆ ಮಳೆ ಬರೋ ಥರನೂ ಇತ್ತು. 4 ಗಂಟೆಗೆಲ್ಲ ನಾವು ಹೋಗಿ ರೀಚ್ ಆಗಿದ್ವಿ, ಆದರೆ ತುಂಬಾ ರಶ್ ಇತ್ತು. ಫಸ್ಟ್ ಎಂಟ್ರೆನ್ಸ್ಗೆ ಕರ್ನಾಟಕ ಸಂಭ್ರಮ ಅನ್ನುವಂಥ ಒಂದು ಲೋಗೋನ ಮಾಡಿ ಅದಕ್ಕೆ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದರು. ಮತ್ತು ಎಲಿಫೆಂಟ್ಗಳನ್ನು ಕೂಡ ಆ ಕಡೆ ಮತ್ತು ಈ ಕಡೆ 2 ಕಡೆಯೂ ಕೂಡ ಡಿಸೈನ್ ಮಾಡಿದರು. ಫ್ಲವರ್ ಶೋನಲ್ಲಿ ಹೋಗುವಂಥ ರೋಡಲ್ಲೆಲ್ಲ ಕೂಡ ಆ ಸೈಡ್ ಮತ್ತು ಈ ಸೈಡ್ 2 ಕಡೆಯೂ ಕೂಡ ಫ್ಲವರ್ಸ್ಗಳನ್ನ ನೋಡ್ಬೋದಾಗಿತ್ತು. ನಾವು ಡಿಫ್ರೆಂಟ್ ಆಗಿರೋವಂಥ ಫ್ಲವರ್ಸ್ಗಳನ್ನ ನೋಡ್ಬೋದಾಗಿತ್ತು. ಜೊತೆಗೆ ನಾವಿವಾಗ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಹೂವಿಂದ ಚಾಮುಂಡಿ ಬೆಟ್ಟ ರೀತಿ ಒಂದು ಮಾಡೆಲ್ನ ಮಾಡಿದರು, ಮತ್ತು ಅದ್ರ ಮೇಲ್ಗಡೆ ಚಾಮುಂಡೇಶ್ವರಿ ಐಡಾಲ್ನು ಕೂಡ ಮಾಡಿದರು. ಅಲ್ಲಿ ನಾವು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ತುಂಬಾ ಚೆನ್ನಾಗಿ ಮಾಡಿದರು. ಅಲ್ಲಿಂದ ಹಾಗೆ ಮುಂದೆ ಹೊರಟು ಸ್ವಲ್ಪ ದೂರದಲ್ಲೇ ನಮಗೆ ಜೈ ಜವಾನ್ ಮತ್ತು ಜೈ ಕಿಸಾನ್ ಅನ್ನುವಂಥ ಒಂದು ಪ್ರತಿಮೆಯನ್ನು ಮಾಡಿರೋದು ಕಾಣುತ್ತೆ. ಇದು ಆಫ್ ಬಾಡಿ ರೈತ ಮತ್ತು ಆಫ್ ಬಾಡಿ ಯೋಧ, ಅಂದರೆ ದೇಶದ ಬೆನ್ನೆಲುಬು ಯಾವ ರೀತಿ ರೈತನೋ ಅದೇ ರೀತಿ ದೇಶದ ರಕ್ಷಣೆಗಾಗಿ ಅದೇ ರೀತಿ ಸೈನಿಕನು ಅಷ್ಟೇ ಇಂಪಾರ್ಟೆಂಟ್ ಅನ್ನೋವಂಥ ಒಂದು ಸಂದೇಶನ ಕೊಡುವಂಥ ಒಂದು ಪ್ರತಿಮೆಯನ್ನು ಮಾಡಿದರು. ಅದಕ್ಕೆ ಆಪೋಸಿಟ್ಟಾಗಿ ಈ ರೀತಿ ನಾವು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ರೆಡಿ ಮಾಡಿದರು. ಅಲ್ಲೆಲ್ಲ ಫ್ಲವರ್ ಶೋಗೆ ಪ್ರತಿಯೊಂದು ಐಡಲ್ಗಳು ಮತ್ತು ಮಾಡೆಲ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಫ್ಲವರ್ಗಳು ಯಾವ ಕಡೆ ನೋಡಿದ್ರು ಫ್ಲವರ್ಸ್ಗಳನ್ನ ನಾವು ನೋಡ್ಬೋದಿತ್ತು. ಇಷ್ಟೆಲ್ಲ ವೆರೈಟಿ ಫ್ಲವರ್ಸ್ ಇದ್ದಾವೆ ಅಂತಲೇ ಗೊತ್ತಿರಲ್ಲ, ಆ ರೀತಿ ಇತ್ತು. ಪ್ರತಿ ದಾರಿಯಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಫ್ಲವರ್ಸ್ಗಳನ್ನು ಮತ್ತು ಬೇರೆ ಬೇರೆ ಡಿಸೈನ್ ಪಾಟ್ಗಳನ್ನು ಇಟ್ಟು ರೆಡಿ ಮಾಡಿದರು. ಒಂದೊಂದು ಶೇಪಲ್ಲಿ ರೆಡಿ ಮಾಡಿದರು. ಇದು ಡೈಮಂಡ್ ಶೇಪಲ್ಲಿದ್ದರೆ, ಇನ್ನೊಂದು ಸರ್ಕಲ್ ಶೇಪು, ಇನ್ನೊಂದು ಹಾರ್ಟ್ ಶೇಪು, ಆ ರೀತಿ ಒಂದೊಂದು ಶೇಪಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಫ್ಲವರ್ಸ್ಗಳನ್ನು ಇಟ್ಟು ಡೆಕೋರೇಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಮಕ್ಕಳುಗಳಿಗೆ ತುಂಬಾ ಖುಷಿ ಅನಿಸುತ್ತೆ. ಅಲ್ಲಿಂದ ಮುಂದೆ ಬಂದರೆ ಗ್ಲಾಸ್ ಹೌಸ್ನ ನೋಡ್ಬೋದು. ಗ್ಲಾಸ್ ಹೌಸಲ್ಲಿ ಒಳ್ಳೊಳ್ಳೆ ಕಾನ್ಸೆಪ್ಟಿಂದ ಫ್ಲವರ್ ಅರೇಂಜ್ಮೆಂಟ್ನ ಮಾಡಿದರು. ಈ ಸಲನೂ ಕೂಡ ಪ್ರತಿ ವರ್ಷವೂ ಕೂಡ ಒಂದೊಂದು ಕಾನ್ಸೆಪ್ಟ್ ಮೇಲೆ ಅಲ್ಲಿ ಫ್ಲವರ್ ಡೆಕೋರೇಷನ್ನ ಮಾಡ್ತಾರೆ. ಈ ಸಲ ಕಾನ್ಸೆಪ್ಟ್ ಏನು ಅಂತ ನೋಡೋಣ ಬನ್ನಿ. ಈಗ ಆಲ್ರೆಡಿ ತುಂಬಾ ರಶ್ ಇತ್ತು ಮತ್ತು ಮಳೆ ಬರ್ತಿತ್ತಲ್ಲ, ಅದರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಅನುಭವ ಮಂಟಪ ಅಂತ ಬಸವಣ್ಣನವರ ಪ್ರತಿಮೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಅಕ್ಕ ಮಹಾದೇವಿ, ಬೇರೆ ಬೇರೆ ಆಗಿನ ಕಾಲದ ಒಂದು ಗಣ್ಯ ವ್ಯಕ್ತಿಗಳ ಪ್ರತಿಮೆಗಳನ್ನೆಲ್ಲನೂ ಕೂಡ ಮಾಡಿದ್ದಾರೆ. ಅದ್ರ ಜೊತೆ ಡಿಫ್ರೆಂಟ್ ಆಗಿರುವಂತಹ ಫ್ಲವರ್ಸ್ಗಳನ್ನು ಕೂಡ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಅನುಭವ ಮಂಟಪ ಇಲ್ಲಿ ನೋಡ್ಬೋದು ನಾವು ಎಲ್ಲ ರೀತಿಯಾದಂತಹ ಪ್ರತಿಮೆಗಳು ಮತ್ತು ಅದಕ್ಕೆ ಇರುವಂತಹ ಮೆಟ್ಟಿಲುಗಳು ಎಲ್ಲವೂ ಕೂಡ ತುಂಬ ಅದ್ಭುತವಾಗಿ ಕಾಣಿಸ್ತಿತ್ತು. ಒಂದು ಸೈಡಲ್ಲಿ ಬಸವಣ್ಣನವರ ಅನುಭವ ಮಂಟಪ ಅನ್ನೋವಂಥ ಕಾನ್ಸೆಪ್ಟಲ್ಲಿ ರೆಡಿ ಮಾಡಿದರೆ, ಮತ್ತೊಂದು ಸೈಡಲ್ಲಿ ಬುದ್ಧನ ಪ್ರತಿಮೆಯನ್ನು ಮಾಡಿದರು. ಅವೆರಡರ ಹಿಂಭಾಗದಲ್ಲಿ ಸಂಸತ್ ಭವನ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಫ್ಲವರ್ ಅರೇಂಜ್ಮೆಂಟನ್ನು ಮಾಡಿದರು. ಇದಿಷ್ಟು ಕೂಡ ಫ್ಲವರ್ ಶೋ ಅಲ್ಲಿರುವಂತಹ ಗ್ಲಾಸ್ ಹೌಸಲ್ಲಿರುವಂತಹ ಒಂದು ಕಾನ್ಸೆಪ್ಟ್ಗಳಾಗಿತ್ತು.
ನಾವು ದಸರಾದಲ್ಲಿ ಅರೇಂಜ್ ಮಾಡಿರುವಂತಹ ಈ ಫ್ಲವರ್ ಶೋನ ಆದಷ್ಟು ಬೇಗನೆ ಬಂದು ನೋಡಬೇಕು. ಯಾಕೆಂದರೆ ಫ್ಲವರ್ಸ್ಗಳೆಲ್ಲ ಫ್ರೆಶ್ ಆಗಿದ್ದಾಗ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಅದು 2-3 ದಿನ ಆಯಿತು ಅಂತಂದರೆ ಅದು ಅಷ್ಟು ಫ್ರೆಶ್ನೆಸ್ ಆಗಿರಲ್ಲ, ಮತ್ತು ಎಲ್ಲ ಬಾಡಿ ಹೋಗಿರುತ್ತಲ್ವ, ಅದರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ಫ್ಲವರ್ಸ್ಗಳನ್ನು ಗ್ಲಾಸ್ ಹೌಸ್ ಸುತ್ತಲೂ ಕೂಡ ಅರೇಂಜ್ ಮಾಡಿದರು. ಇದರ ಹೆಸರುಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದರು, ಯಾವುದು ಇದು ಪ್ಲ್ಯಾಂಟ್ ಅಂತಲೂ ಕೂಡ. ನಾವು ಕೂಡ ನೋಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿತ್ತು. ಮತ್ತು ಮಳೆ ಬರ್ತಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನಾವು ನೆಕ್ಸ್ಟ್ ನೋಡೋದಕ್ಕೆ ಅಂತ ಹೊರಟ್ವಿ. ಹೊರಗಡೆ ಬಂದ ತಕ್ಷಣ ಅಲ್ಲಿ ರೋಬೋಟಿಕ್ ಬಟರ್ಫ್ಲೈ ಶೋ ಇತ್ತು. ಆದರೆ ನಾವು ಆಲ್ರೆಡಿ ಕರ್ನಾಟಕ ಸಂಭ್ರಮದಲ್ಲಿ ರೋಬೋಟಿಕ್ ಶೋನ ನೋಡಿದ್ರಿಂದ ಈ ಸಲ ಹೋಗಲಿಲ್ಲ ಅಲ್ಲಿಗೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮೈಸೂರು ಮಹಾನಗರ ಪಾಲಿಕೆ ಅವರು ಹಾಕಿರುವಂತಹ ಸ್ವಚ್ಛ ನಗರವನ್ನಾಗಿ ಮಾಡೋಣ ನಮ್ಮ ಮೈಸೂರನ್ನು ಅನ್ನುವಂಥ ಒಂದು ಬೋರ್ಡನ್ನು ನೋಡ್ಬೋದು. ಅದಕ್ಕೆ ಆಪೋಸಿಟ್ ಆಗಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ನಂದಿ ಪ್ರತಿಮೆಯನ್ನು ನಾವು ನೋಡ್ಬೋದಾಗಿತ್ತು. ತುಂಬಾ ಅದ್ಭುತವಾಗಿ ಮಾಡಿದರು. ಹಾಗೆ ಅಲ್ಲಿಂದ ಮುಂದೆ ಹೊರಟ್ರೆ ಡಿಫ್ರೆಂಟ್ ಆಗಿರುವಂತಹ ಫ್ಲವರ್ಸ್ಗಳನ್ನೆಲ್ಲ ನಾವು ನೋಡ್ಬೋದು. ಸ್ವಲ್ಪ ಮುಂದೆ ಬಂದರೆ ಸಿರಿಧಾನ್ಯಗಳಿಂದ ಮಾಡಿರುವಂತಹ ಸಾವಿತ್ರಿಬಾಯಿ ಫುಲೆ ಅವರ ಕನ್ನಡ ಪಾಠಶಾಲೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನೋಡ್ಬೋದು. ಅಲ್ಲಿಂದ ಮುಂದೆ ಹೊರಟ್ರೆ ಇಲ್ಲಿ ಹಸಿರು ತೋರಣಗಳಿಂದ ಮಾಡಿರುವಂತಹ ಚಪ್ಪರದ ರೀತಿಯಾದಂತಹ ಒಂದು ಕಾನ್ಸೆಪ್ಟನ್ನು ನಾವು ನೋಡ್ಬೋದಾಗಿದೆ. ತುಂಬಾ ಚೆನ್ನಾಗಿದೆ. ಮತ್ತು ಎರಡೂ ಸೈಡಲ್ಲೂ ಕೂಡ ಪಾಟ್ಗಳಿಂದ ಡೆಕೋರೇಟ್ ಮಾಡಿದ್ದಾರೆ. ಮಧ್ಯದಲ್ಲೂ ಕೂಡ ಬೇರೆ ಬೇರೆ ಡಿಸೈನ್ ಆಗಿರುವಂತಹ ಫ್ಲವರ್ಸ್ಗಳನ್ನು ಅರೇಂಜ್ ಮಾಡಿದರು. ಮೈಸೂರು ಅರಮನೆ ಮತ್ತು ಮಹಿಷಾಸುರನ ಒಂದು ವಿಗ್ರಹನ ಕೂಡ ಮಾಡಿದ್ದಾರೆ. ಸೈಕಲ್ ಪ್ಯೂರ್ ಅಗರಬತ್ತಿ ಅವರು ಸ್ಪಾನ್ಸರ್ ಮಾಡಿರೋದಿದು. ತುಂಬಾ ಚೆನ್ನಾಗಿ ಮಾಡಿದರು. ದೊಡ್ಡ ಗಡಿಯಾರದ್ದು ಕೂಡ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸರ್ಕಾರದ ಯೋಜನೆಗಳಾದಂತಹ ಅನ್ನಭಾಗ್ಯ, ಉಚಿತ ಪ್ರಯಾಣ, ಗೃಹಲಕ್ಷ್ಮಿ, ಯುವ ನಿಧಿ ಮತ್ತು ಗೃಹ ಜ್ಯೋತಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೂ ಕೂಡ ಫ್ಲವರ್ ಶೋ ಅಲ್ಲಿ ಮಾಡೆಲ್ಗಳನ್ನು ಮಾಡಿದರು. ತುಂಬ ಚೆನ್ನಾಗಿತ್ತು. ಹಾಗೆಯೇ ನಾವಿಲ್ಲಿ ದಸರಾ ಅಂದ ತಕ್ಷಣ ನೆನಪಾಗೋದು ಕುದುರೆ ಗಾಡಿ ನೆನಪಾಗುತ್ತೆ. ಅದೇ ರೀತಿ ಕಾನ್ಸೆಪ್ಟಲ್ಲಿ ಒಂದು ಫ್ಲವರ್ ಅರೇಂಜ್ಮೆಂಟನ್ನು ಮಾಡಿದರು. ಕುದುರೆ ಗಾಡಿ ಮತ್ತು ಒಬ್ಬ ಸವಾರ. ತುಂಬಾ ಚೆನ್ನಾಗಿತ್ತು. ನಾವುಗಳು ಕೂಡ ಅಲ್ಲೇ ನೋಡ್ತಾ ಇದ್ದೀವಿ. ಮತ್ತು ಮಳೆ ಕೂಡ ಬರ್ತಾಯಿತ್ತು, ಅದರಿಂದ ಅಲ್ಲೇ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ನಾವು ಮೂವ್ ಆದ್ವಿ. ಹಾಗೆಯೇ ನಾವು ಸ್ಟಾರ್ ಸುವರ್ಣ ಅವರ ಸ್ಪಾನ್ಸರ್ ಮಾಡಿರುವಂತಹ ನವದುರ್ಗೆಯರ ಒಂದು ಮಾಡೆಲನ್ನು ಕೂಡ ನೋಡ್ಬೋದು.
ಶೋ ಅಲ್ಲೆಲ್ಲನೂ ಕೂಡ ನೋಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಅಟ್ ಲಾಸ್ಟ್ ನಮಗೆ ಉಲ್ಲಾಸ್ ಅಗರಬತ್ತಿ ಅವರು ಸ್ಪಾನ್ಸರ್ ಮಾಡಿರುವಂತಹ ಮಾದೇಶ್ವರ ಸ್ವಾಮಿ ವಿಗ್ರಹನ ನೋಡ್ಬೋದಾಗಿತ್ತು. ಲಾಸ್ಟ್ ಟೈಮ್ ಇವರು ಚಾಮುಂಡೇಶ್ವರಿಯನ್ನು ಮಾಡಿದರು, ಈ ಸಲ ಮಲೆ ಮಹದೇಶ್ವರ ಸ್ವಾಮಿಯನ್ನು ಮಾಡಿದ್ದಾರೆ. ನಾವು ಇನ್ನೇನು ಹೊರಡಬೇಕು ಅನ್ನೋಂಥ ಟೈಮಲ್ಲಿ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಅದೊಂದು 10 ನಿಮಿಷ ನೋಡ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್ ಕೂಡ. ಮಳೆನೂ ಕೂಡ ಬರ್ತಾ ಇದೆ. ಪ್ರೋಗ್ರಾಮ್ ನಡೀತಾನೆ ಇತ್ತು, ಆದರೆ ನಾವು ಅಲ್ಲಿಂದ ಹೊರಡೋಣ, ಇನ್ನು ಟೈಮ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಮತ್ತು ಮಳೆನೂ ಕೂಡ ಬರ್ತಾ ಇತ್ತು, ಅದರಿಂದ ಹೊರಡ್ತಾ ಇದ್ದೀವಿ ನಾವು. ನಾವು ಫ್ಲವರ್ ಶೋ ಮುಗಿಸ್ಕೊಂಡು ಹೊರಡ್ತಾ ಇದ್ದರೆ ತುಂಬ ಜನ ಅವಾಗ ತಾನೇ ಬರ್ತಾಯಿದ್ರು, ತುಂಬಾ ರಶ್ ಇತ್ತು. ಮತ್ತು ಅನ್ವಿ ಕೂಡ ಇಲ್ಲೇನೋ ಪರ್ಚೇಸ್ ಮಾಡ್ತಾಯಿದ್ದಾನೆ. ಮೈಸೂರು ದಸರಾ ಅಂದ ತಕ್ಷಣ ನೆನಪಾಗೋದು ಅಂತಂದರೆ ಲೈಟಿಂಗ್ಸು. ಅದರಿಂದ ಇವಾಗ ಲೈಟಿಂಗ್ಸ್ ನೋಡಿಕೊಂಡು ಹಾಗೆ ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಯಾವ್ಯಾವ ರೋಡಲ್ಲಿ ಯಾವ್ಯಾವ ರೀತಿ ಲೈಟ್ಗಳನ್ನ ಅರೇಂಜ್ ಮಾಡಿದ್ದಾರೆ ಅಂತ ನೀವು ಕೂಡ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ.
ಆಲ್ಮೋಸ್ಟ್ ಎಲ್ಲ ರೋಡ್ಗಳಲ್ಲಿ ಹಾಕಿರುವಂತಹ ಲೈಟಿಂಗ್ಸ್ಗಳನ್ನು ಕೂಡ ಕವರ್ ಮಾಡಿದ್ದೀವಿ. ತುಂಬಾ ರಶ್ ಇತ್ತು. ಮಳೆ ಆಗಿದ್ದ ಕಾರಣ ಟೂ ವೀಲರ್ಸ್ಗಳು ಕಡಿಮೆ ಇತ್ತು, ಆದ್ರೂ ಇಷ್ಟು ರಶ್ ಇತ್ತು. ಅಕಸ್ಮಾತ್ ಮಳೆ ಇರಲಿಲ್ಲ ಅಂದರೆ ಇನ್ನೂ ಹೆವಿ ರಶ್ ಇರ್ತಿತ್ತು. ಆಲ್ಮೋಸ್ಟ್ 2 hours ಮೇಲಾಯಿತು ನಾವು ಲೈಟಿಂಗ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರೂ ಕೂಡ ಸ್ಲೋ ಆಗಿ ಮೂವ್ ಆಗೋದ್ರಿಂದ, ಲೈಟಿಂಗ್ಸ್ ನೋಡ್ತಾ ಇರ್ತಾರಲ್ವ, ಅದರಿಂದ ವೆಹಿಕಲ್ಸ್ಗಳನ್ನ ಸ್ಲೋ ಆಗಿ ಮೂವ್ ಮಾಡೋದ್ರಿಂದ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ. ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹಾಗೆಯೇ ಹೋಗ್ತಾ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫ್ಲವರ್ ಶೋ ಬಗ್ಗೆ ಆಗಿರ್ಬೋದು, ಜೊತೆಗೆ ಮೈಸೂರು ದಸರಾ ಟೈಮಲ್ಲಿ ಯಾವ ರೀತಿ ರೋಡಲ್ಲೆಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಎಲ್ಲನೂ ಕೂಡ ನಾವು ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮೈಸೂರಲ್ಲಿ ದಸರಾ ಪ್ರಯುಕ್ತ ನಡೆಯುವಂಥ ಕೆಲವೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಗಳ ವಿಡಿಯೋಗಳನ್ನು ನೋಡೋಣ. ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ.